ಹಾಯ್ ಹಾಲ್, ವೆಲ್ಕಮ್ ಟು ವಿದ್ಯಾ ಚೇತನ್ ವ್ಲಾಗ್ಸ್. ಇದು ನಿನ್ನೆ ಅಲ್ಲಿಗೆ ಸ್ಟಾಪ್ ಮಾಡಿದ್ನಲ್ಲ, ಅಲ್ಲಿಂದ ಕಂಟಿನ್ಯೂ ಮಾಡಿದ್ದೀನಿ. ಇದು 2 ಡೇಸ್ ವ್ಲಾಗ್ ಆಗಿರುತ್ತೆ. ಹೊಸ ಬಟ್ಟೆ ತಂದಿದ್ನಲ್ಲ, ಅದನ್ನ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೊಡೋಕೆ ಹೋಗಿದ್ದೆ. ಎಲ್ಲ ಒಂದೊಂದು ಸ್ಟಿಚ್ ಮಾಡಿಸೋಣ ಅಂತ. ಇದು ಬಟ್ಟೆ ಸ್ಟಿಚಿಗೆ ಕೊಡಬೇಕಿತ್ತು. ಇವತ್ತು ಈವ್ನಿಂಗೇ ಕೊಡೋಕ್ಕಾಗತ್ತಾ? ಜಸ್ಟ್ ಒಂದೊಂದು ಹೊಲಿಗೆ ಹಾಕ್ಕೊಡೋದಷ್ಟೇ. ಕೆಲವು ಹೊಸ ಟಾಪ್ಸ್ ಇದೆ ಅಕ್ಕ, ಅದಕ್ಕೆ ಒಂದೊಂದು ಸ್ಟಿಚ್ ಹಾಕ್ಕೊಡ್ಬೇಕು. ಮತ್ತು ನಮ್ಮ ಮನೆ ಹತ್ರ ಪಿಕಾಕ್ ಎಲ್ಲ ಬರುತ್ತೆ, ಆದರೆ ಈ ನಾಯಿಗಳು ಮಾತ್ರ ಬಿಡೋದಿಲ್ಲ. ಅದಿಲ್ಲಿತ್ತು ಕೆಳಗೆ, ನಾನು ಬಂದಿದ ತಕ್ಷಣ ಹಾರ್ಬಿಡ್ತಲ್ಲ ಮೇಲೆ. ಅದು ಕೆಳಗಿದ್ರೆ ಈ ನಾಯಿಗಳು ಬಿಡೋದಿಲ್ಲ, ಕಚ್ಚಿಬಿಡ್ತವೆ, ಹೋಗ್ಬಿಡ್ತದೆ. ಅಲ್ಲೆಲ್ಲ ಹೋಗಿ ಕೂತ್ಕೋತು. ಅವು ಕೆಳಗೆ ಬಂದರೆ ಇವ್ರು ಕಚ್ಚಿಬಿಡ್ತಾರೆ. ಕಂಟಿನ್ಯೂ ಮಾಡ್ತೀನಿ. ಆವಾಗಲೇ ಏನು ಹೇಳ್ತಿದ್ನಲ್ಲ ಅದನ್ನು, ಅದೇ ಏನು ಖಾಲಿ ಮಾಡ್ತಿದ್ದೀವಿ ಅಂದರೆ, ಒಂದು ರೀಸನ್ನು ಇವ್ರು ಪ್ರಾಬ್ಲಮ್ ಮಾಡ್ತಿದ್ವಿ. HMT ಕಡೆಯಿಂದ ನಮಗೆ ಪ್ರಾಬ್ಲಮ್ ಆಗ್ತಿತ್ತು ಒಂದು 2-3 ಇಯರ್ಸಿಂದ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲೆಲ್ಲ ಕಡೆ ಇವಾಗ ಅಪಾರ್ಟ್ಮೆಂಟ್ಸು ಮತ್ತು ಇನ್ನೂ ಏನೇನೋ ಎಲ್ಲ ನಮಗೇನು ಹಸು ಬಿಡ್ತಾ ಇದ್ವೋ ಅದೇನು ಮೇಯ್ಕೊ ಬರ್ತಿತ್ತೋ, ಇವಾಗ ಅದು ಜಾಗ ಇಲ್ಲ. ಎಲ್ಲ ಜಾಸ್ತಿ ವೆಹಿಕಲ್ಸು ಜಾಸ್ತಿ ಆಗಿದೆ, ಮತ್ತು ಎಲ್ಲ ಕಡೆನೂ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ, ಎಲ್ಲೂ ಹಸುಗಳು ಮೇಯೋಕ್ಕೆ ಜಾಗ ಇಲ್ಲ. ಆಮೇಲೆ ಇನ್ನೊಂದೇನೆಂದರೆ, BBMP ಅವರು ಯಾವಾಗಲೂ ಹಸು ಆಚೆ ಬಿಟ್ಟಿದ ತಕ್ಷಣ ಇವಾಗಂತೂ ಜಾಸ್ತಿ ಎತ್ಕೊಂಡು ಹೋಗ್ತಿದ್ದಾರೆ. ನಾವು ಅದನ್ನ ಬಿಡಿಸ್ಕೊಂಡು ಬರಬೇಕಂದ್ರೆ ಒಂದು ಸಿಟಿ ಮಾರ್ಕೆಟ್ವರೆಗೂ ತೊಗೊಂಡೋಗ್ಬಿಡ್ತಾರೆ. ಒಂದೊಂದು ಹಸುಗೆ ನಾವು 1500 1300 ಏನೋ ಕೊಟ್ಟು ಬಿಡಿಸ್ಕೊಬರ್ಬೇಕು ಅಲ್ಲಿಂದ. ಅದಕ್ಕೋಸ್ಕರ ಬೇಡ, ಅದೇ ಅಣ್ಣ ಇವಾಗ ಅವ್ರು ಪದೇ ಹಂಗೆ ಮಾಡ್ತಿದ್ದಾರೆ ಅಂದ್ಬಿಟ್ಟು, ಅದೇ ಅವ್ರು ಬರೋರು ಯಾರು ಯಾವಾಗಲೂ ಬರ್ತಾರೋ ಅವ್ರನ್ನ ಪರಿಚಯ ಮಾಡ್ಕೊಂಡಿರೋದ್ರಿಂದ ಎವ್ರಿ ಮಂತ್ ಅವ್ರಿಗೆ ಇಷ್ಟು ಅಂತ ನಾವು ಪೇ ಮಾಡಬೇಕು. ಆ ಥರ ಆಗ್ತಿದೆ. ಅದೇ ಒಂದು ಅಷ್ಟಾಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಸಿಕ್ಕಾಬಿಡೆ ಇವಾಗ ನಮಗೆ ಪ್ರಾಫಿಟ್ ಎಷ್ಟಿದೆಯೋ ಅಷ್ಟೇ ಒಂದೊಂದು ಸತಿ ಕೆಲವೊಂದು ಸತಿ ಲಾಸ್ ಆಗುತ್ತೆ. ಏನಕ್ಕಂದರೆ, ನಾವು ಬೆಳಗ್ಗೆ ಬಿಟ್ಟರೆ ಸಂಜೆ ಹೋಗೋದು. ನಾವೇನು ಹಳ್ಳಿಯವ್ರ ಥರ ಮೇಯ್ಸೋಕ್ಕೆಲ್ಲ ಹಟ್ಕೊಂಡು ಹೋಗೋಲ್ಲ. ಬೆಳಗ್ಗೆ ಬಿಟ್ಟಿದ ತಕ್ಷಣ ಇನ್ನು ಸಂಜೆನೇ ಹೋಗೋದು ಹುಡ್ಕೋಕ್ಕೆ ಎಲ್ಲಿದ್ದಾವೆ ಏನು ಅಂತ. ಅದೆಲ್ಲಿದ್ದಾವೆ ಏನು ಅಂತ ಗೊತ್ತಿರುತ್ತೆ. ಏನಕ್ಕಂದರೆ ಇವ್ರು ದಿನ ನೋಡ್ತಾರೆ, ಮತ್ತು ಇಲ್ಲೇ ಇರ್ತವೆ, ಎಲ್ಲೂ ಹೋಗಲ್ಲ. ಯಾರಾದರೂ ಪರ್ಪಸ್ಫುಲ್ಲಿ ಮಾಡಿದ್ರೆ ಮಾತ್ರ ಹೋಗೋದು. ಇಲ್ಲಿ ಜಾಸ್ತಿ ಗುಂಡಿಲಿ ಬಿದ್ದೋಗ್ಬಿಡೋದು, ಕೈಕಾಲು ಮುರ್ಕೊಳ್ಳೋದು, ಆಮೇಲೆ ಅಲ್ಲೇ ಬಿದ್ದು ಸತ್ತೋಗೋದು, ಆ ಥರ ತುಂಬ ಲಾಸ್ ಆಗುತ್ತೆ. ಅದಕ್ಕೆ ಎಲ್ಲ ರೀಸನ್ಸಿಂದನೇ ಅಲ್ಲಿಂದ ನಾವು ಖಾಲಿ ಮಾಡ್ತಾಯಿದ್ದೀವಿ. ಆಮೇಲೆ ಇನ್ನೊಂದೇನೆಂದರೆ, ಅಪ್ಪಂಗೆ PF ಅಮೌಂಟ್ ಎಲ್ಲ ಬಂದಿದೆ, ಇನ್ನೊಂದು ಗ್ರ್ಯಾಜುಟಿ ಒಂದು ಉಳ್ಕೊಂಡಿದೆ ಅಷ್ಟೇ. ಇಲ್ಲಿಂದ ಖಾಲಿ ಮಾಡ್ತೀವಿ ಅಂದರೆ, ಬೇರೆ ಕಡೆ ನಾವು ಇದನ್ನ ಮಾಡೋದಕ್ಕೆ ಬೇರೆ ಕಡೆ ಪ್ಲ್ಯಾನ್ ಮಾಡಿ ಎಲ್ಲ ಇದು ಮಾಡಿದ್ದೀವಿ. ಇನ್ನೇನು ಸ್ಟಾರ್ಟ್ ಮಾಡೋದಷ್ಟೇ ಉಳಿದಿರೋದು. ಎಲ್ಲ ಅದಕ್ಕೆ ಪ್ರಿಪ್ರೇಷನ್ ನಡೀತಿದೆ. ಖಾಲಿ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಇದು ಯಾವುದನ್ನು ಏನು ಬಿಚ್ಚಲ್ಲ. ಇವಾಗ ಏನಿದೆಯಲ್ಲ ಇದು ಹಂಗೆ ಇರುತ್ತೆ. ಯಾವಾಗ ಪರ್ಮನೆಂಟಾಗಿ ನಾವು ಆ ಗ್ರ್ಯಾಜುಟಿ ಅಮೌಂಟ್ ಎಲ್ಲ ಬಂದು ಕಂಪ್ಲೀಟ್ಲಿ ನಾವು ಖಾಲಿ ಮಾಡ್ತೀವಿ ಅಂದಾಗ ಮಾತ್ರ ಇದೆಲ್ಲ ಬಿಚ್ಚೋದು, ಏನು ನಮ್ಮದೇನು ಶೀಟು, ಇದು ಆ್ಯಂಗಲ್ಸ್ ಎಲ್ಲ ಏನಿದೆಯಲ್ಲ ಇದೆಲ್ಲ ಬಿಚ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೂ ಅಪ್ಪ ಇಲ್ಲೇ ಇರ್ತಾರೆ, ಇಲ್ಲಾಂದರೆ ಇವ್ರ ಹತ್ರನೂ ಹೋಗ್ತಾರೆ, ಹೋಗೋದು ಬರೋದು ಮಾಡ್ಕೊಂಡಿರ್ತಾರೆ. ಬಟ್ ಈ ಮನೆ ಮಾತ್ರ ಇನ್ನೂ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಲ್ಲ ಕೀನ. ಇನ್ನೂ ಒಂದು ಸ್ವಲ್ಪ ವರ್ಷ ನಮ್ಮ ಹ್ಯಾಂಡ್ ಓವರಲ್ಲೇ ಇಟ್ಕೊಂಡಿರ್ತೀವಿ. ನಮಗೆಲ್ಲ ಯಾವಾಗ ಸ್ಯಾಟಿಸ್ಫೈ ಆಗುತ್ತೋ ಅವಾಗ ಮಾತ್ರ ನಾವು ಕೀ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಏನಕ್ಕಂದರೆ ಇವರು ನಮ್ಮ ಅಪ್ಪಂಗೆ ಗಾಲೆ 2020 ರಿಟೈರ್ಡ್ ಆಗಿರೋದು, ಇಲ್ಲಿವರೆಗೂ ಯಾವ ಅಮೌಂಟು ಸಿಕ್ಕಿಲ್ಲ. ಆಮೇಲೆ ಅದಕ್ಕೆ ಯಾವುದಕ್ಕೂ ಇಂಟ್ರೆಸ್ಟ್ ಹಾಕಿ ಕೊಟ್ಟಿಲ್ಲ. ಸೊ ಎಲ್ಲದಕ್ಕೂ ಇಂಟ್ರೆಸ್ಟ್ ಹಾಕಿ ಕೊಟ್ಟರೆ ಮಾತ್ರ ನಾವು ಹ್ಯಾಂಡ್ ಓವರ್ ಮಾಡೋಣ, ಇಲ್ಲಾಂದರೆ ನಮ್ಮ ಹತ್ರ ಇಟ್ಕೊಳ್ಳೋಣ ಅಂತಲೇ ಇರೋದು. ಎಲ್ಲ ಎಂಪ್ಲಾಯೀಸು ಆಲ್ಮೋಸ್ಟ್ ಯಾರ್ಯಾರು HMT ಎಂಪ್ಲಾಯೀಸ್ ಇದ್ದರೆ ಒಂದಲ್ಲ ಒಂದು ರೀತಿ ಏನೇನೋ ಮಾಡಿದ್ದಾರೆ, ಆಯಿತಾ. ಅದೆಲ್ಲ ಏನು ಬೇಡ ಅಂದ್ಕೊಳ್ತೀನಿ. ಸೊ ಏನೇನೋ ಇದೆ ಅಷ್ಟೇ. ಇವಾಗ ನಾವು ಜಸ್ಟ್ ಖಾಲಿ ಮಾಡ್ತೀವಿ ಅಂದರೆ, ಈ ಮನೆಯೂ ಇರುತ್ತೆ, ಬಟ್ ನಾವು ಅಲ್ಲಿ ಜಸ್ಟ್ ಇವಾಗ ನಮಗೇನೇನು ಮೇಯ್ನಾಗೆ ಸಾಮಾನಂತೂ ನಮ್ದೇನು ಸಾಮಾನಿದೆಯೋ ಅದೆಲ್ಲ ಎತ್ಕೊಳ್ತೀವಿ, ಮಿಕ್ಕಿದೆಲ್ಲ ಇಲ್ಲೇ ಇರುತ್ತೆ ಅಷ್ಟೇ. ಮತ್ತು ಇನ್ನೇನು ಹೇಳಿ, ಡ್ರೆಸ್ಸಿಂಗ್ ಹಾಳಾಗೋಗಿರೋದಕ್ಕೆ ಬೇಜಾರಾಗುತ್ತೆ. ಅಪ್ಪ ಇದ್ದರೆ, ಆಮೇಲೆ ಏನಾದರೂ ಬಂದರೆ ಮಾತಾಡಿಸ್ತೀನಿ, ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂತ. ಅವ್ರಿಗಂತೂ ಪಕ್ಕ ಬೇಜಾರಾಗಿದೆ. ಏನಂದರೆ, ಅವರು ನಮ್ಮ ತಾತನೂ ಇಲ್ಲೇ ವರ್ಕ್ ಮಾಡ್ತಿದ್ದೆ HMTಲಿ, ಅವಾಗಿಂದ ಇವಾಗವರೆಗೂ ನೋಡ್ಕೊಂಡು ಬಂದಿದ್ದಾರೆ. ಎಲ್ಲ ಫಸ್ಟು ನಮಗೆ ಬೇಜಾರಾಗುತ್ತೆ, ಫಸ್ಟ್ ನಾವಿದ್ದಾಗ ಹೇಗಿತ್ತು ಇವಾಗ ಹೇಗಿದೆ ಅಂತ. ವಾಚ್ ಫ್ಯಾಕ್ಟ್ರಿನೂ ಇಲ್ಲೇ ಪಕ್ಕ ಇರೋದು. ವಾಚ್ ಫ್ಯಾಕ್ಟ್ರಿ ಮತ್ತು ಇದು ಎಲ್ಲ ಹಾಳಾಗಿರೋದಕ್ಕೆ ನಮಗೆ ಒಂಥರ ಅನಿಸುತ್ತೆ. ಬಟ್ ಈ ಕ್ವಾರ್ಟರ್ಸ್ ಮಾತ್ರ ಈ ಥರ ಮಾಡಿಬಿಟ್ಟಿದ್ದಾರೆ. ಇನ್ನು ಮಿಕ್ಕಿದ ಆ ಕಡೆ ಎಲ್ಲ ಚೆನ್ನಾಗೇ ಇದೆ. ಆಮೇಲೆ ಫ್ಯಾಕ್ಟ್ರಿ ಕೂಡ ಇನ್ನೇನು ಎಂಡಿಂಗ್ ಸ್ಟೇಜಲ್ಲಿ ಇದೆ. ಯಾವಾಗ ಕ್ಲೋಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆಲ್ಮೋಸ್ಟ್ ಇನ್ನೊಂದು ನಮ್ಮಪ್ಪನೇ ಹೇಳ್ತಿರ್ತಾರೆ, ಇನ್ನೊಂದು 80 ಜನ 100 ಜನ ಇದ್ದರೆ ಹೆಚ್ಚಮ್ಮ ಅಂತ ಅಷ್ಟೇ. ವಾಚ್ ಫ್ಯಾಕ್ಟ್ರಿ ಅಂತೂ ಆವಾಗಲೇ ಕ್ಲೋಸ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ತುಂಬ ಎಲ್ಲ ಶೂಟಿಂಗು ಆಲ್ಮೋಸ್ಟ್ ಆ ವಾಚ್ ಫ್ಯಾಕ್ಟ್ರಿಲೇ ನಡೆಯುತ್ತೆ. ನಾನು HMTಲಿದ್ದು ಏನಂದರೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಹೀರೋಗಳನ್ನ ನೋಡಿದ್ದೀನಿ, ಇನ್ಕ್ಲೂಡಿಂಗ್ ರಾಜ್ಕುಮಾರ್ ಅವರು, ಇದು ಪುನೀತ್ ಅವ್ರದ್ದು ಇದು
ನಮ್ಮ ಬಸವ ಫಿಲಮ್ ಶೂಟಿಂಗ್, ಇಲ್ಲೊಂದು ಫೈಟಿಂಗ್ ಶೂಟಿಂಗು. ಆವಾಗ ರಾಜ್ಕುಮಾರ್ ಅವರು ಬಂದಿದ್ದರು, ಇವ್ರು ಪುನೀತ್ ಅವ್ರದಕ್ಕೆ ಸಪೋರ್ಟ್ ಅಂದರೆ ಲೈಕ್ ಸಪೋರ್ಟ್ ಮಾಡೋದಕ್ಕೆ ಬರ್ತಾರಲ್ಲ ಅಪ್ಪ ಅಮ್ಮ ಆ ಥರ ಬಂದಿದ್ದರು. ನಾವು ಅವಾಗ ಸ್ಕೂಲಿಂದ ಬರ್ತಿದ್ವಿ, ಆವಾಗ ಹೋಗಿ ನೋಡಿದ್ದು ಅಷ್ಟೇ. ವಿಷ್ಣುವರ್ಧನ್ ಎಲ್ಲ ನೋಡಿಲ್ಲ ನಾನು. ಇನ್ಯಾರು, ಸುದೀಪ್ನ ನೋಡಿದ್ದೀನಿ. ಸುದೀಪ್ ಗೂಳಿದೊಂದು ಸಾಂಗ್ ಇದೆ, ಅದು ಸಾಂಗ್ ಯಾವ್ದು ನೆನಪಿಲ್ಲ. ಅದೆಲ್ಲ ಫುಲ್ಲು ನಮ್ಮ ಏರಿಯಾದಲ್ಲೇ ಆ ಕಡೆ ವಾಚ್ ಫ್ಯಾಕ್ಟ್ರಿ ಮತ್ತು ಇಲ್ಲಿನೇ ತೆಗ್ದಿರೋದು. ಅದು ನಮ್ಮ ಮನೆ ಪಕ್ಕದಲ್ಲೇ ತೆಗಿತಿದ್ರು. ನಾವು ಹಳೆ ಮನೆಯಲ್ಲಿ ಯಾವಾಗಲೇ ತೋರಿಸಿದ್ನಲ್ಲ, ಹಳೆ ಮನೆ ಪಕ್ಕದಲ್ಲ, ಅದ್ರ ಪಕ್ಕದಲ್ಲಿ ನೇರಳೆ ಮರ ಹತ್ರ ಹೋಗಿದ್ವಲ್ಲ, ಎಕ್ಸಾಕ್ಟ್ ನೀವು ಬೇಕಾದ್ರೆ ನಾನು ಸುಳ್ಳು ಹೇಳೋದಾದರೆ ಅದು ಗೂಳಿ ಫಿಲಮಲ್ಲಿ ಒಂದು ಸಾಂಗ್ ಇದೆ, ಅದು ಒಂಥರ ಅದು ಅವಳನ್ನೇನೋ ಇವ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋ ಥರನ ಏನೋ ಒಂದು ಸಾಂಗ್ ಇದೆಯಲ್ಲ, ಅವಳು ಎಲ್ಲೋ ಕಲರ್ ಚೂಡಿದಾರ ಹಾಕ್ಕೊಂಡಿರ್ತಾರಲ್ಲ, ಆ ಸಾಂಗಲ್ಲಿ ಬೇಕಾದ್ರೆ ಹೋಗಿ ನೋಡಿ. ಆ ನೇರಳೆ ಮರ ಇದೆ ಆ ಸಾಂಗಲ್ಲಿ. ಸುದೀಪ್ನ ನೋಡಿದ್ದೀನಿ. ಆಮೇಲೆ ದರ್ಶನ ನೋಡಿದ್ದೀನಿ. ದರ್ಶನ ಬಂದುಬಿಟ್ಟು ಇದು ಪೊರ್ಕಿ ಮೂವಿಲಿ ವಾಲಿಬಾಲ್ದೊಂದು ಸೀನ್ ಬರುತ್ತೆ, ಅದಲ್ಲಿ ಅಶೋಕ್ MLA ಅಶೋಕ್ ಇದ್ದಾರಲ್ಲ, ಅವ್ರು ಇಲ್ಲೇ ಇರೋದು, ನಮ್ಮ ಜಾಳ್ಳಿಲ್ಲೇ ಇಲ್ಲೇ ಪಕ್ಕದಲ್ಲಿ. ಸೊ ದರ್ಶನ್ ಎಲ್ಲ ಆಲ್ಮೋಸ್ಟ್ ತುಂಬ ಜನ ಹೀರೋನ್ ನೋಡಿದ್ದೀನಿ. ಪ್ರಜ್ವಲ್ ದೇವರಾಜ್ ಆಗಿರ್ಬೋದು, ಮತ್ತು ನನ್ನ ಫೇವ್ರೆಟ್ ಹೀರೋಯಿನ್ ರಾಧಿಕಾ ಪಂಡಿತ್ನ ಹೆಂಗೆ ನೋಡಿರೋದು, ಇದು ಕಡಿಪುಡಿ ಮೂವಿ ಇಲ್ಲೇ ಶೂಟಿಂಗ್ ನಡೆದಿದ್ದು ಈ ಬಸ್ ಸ್ಟಾಪ್ ಹತ್ರ, ಅಂದರೆ ಈ ಮೇನ್ ರೋಡ್ ಏನಿದೆ ಅಂತ ಹೇಳಿದ್ನಲ್ಲ, ಆ ಬಸ್ ಸ್ಟಾಪ್ ಹತ್ರ. ನಾನು ರಾಧಿಕಾ ಪಂಡಿತ್ನ ಮಾತಾಡಿಸ್ಲೇಬೇಕು ಅನ್ನೋ ಹುಚ್ಚು ನನಗೆ, ಏನಕ್ಕಂದರೆ ನಾನು ಅಷ್ಟು ಫೇವ್ರೆಟ್ ಅವರು. ಹೇಳೋ ಮಾತೇ ಕೇಳಲ್ಲಪ್ಪ ನಮ್ಮ ಮಗ. ನೋಡಿ ಅನ್ಕುದೈತೆ ಗುಂಡು ಇಲ್ಲೋಡು, ಗುಂಡು ಯಾಕಪ್ಪ ಯಾರು ನಿನ್ನ ಎತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡು, ತಗಳೆ ಅಂತ. ನೋಡಮ್ಮ, ಇವಾಗಲೂ ವಿಡಿಯೋನೇ ಆನ್ ಮಾಡಿಲ್ಲ, ಹಂಗೆ ಮಾತಾಡ್ತಿದ್ದೀನಿ. ಅಯ್ಯೋ ನನಗೆ ಸಿಟ್ಟು ಬರುತ್ತೆ. ಓಕೆ ಬಾಯ್, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಏನಕ್ಕಂದರೆ ನಾನು ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ಮಾತಾಡಿದ್ದೀನಿ ಅನಿಸುತ್ತೆ. ವೀಡಿಯೋನೇ ಆನ್ ಮಾಡಿದೆ, ಮಾತಾಡಿದ್ದೀನಿ. ನನಗೆ ಇವಾಗ ಪೇಷನ್ಸೇ ಹೋಗ್ಬಿಡ್ತು ಮಾತಾಡೋದಕ್ಕೆ. ಇನ್ನೇನಿಲ್ಲ, ಇನ್ನು ಇಲ್ಲಿ ಖಾಲಿ ಮಾಡೋದಷ್ಟೇ ಉಳಿದಿರೋದು. ಖಾಲಿ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಪ್ಲ್ಯಾನಿಂಗ್ ಆಗಿದೆ ಆಲ್ಮೋಸ್ಟು. ಇನ್ನು ಏನಿದ್ರು ಇನ್ನು ಸೆಟ್ ಮಾಡೋದಷ್ಟೇ. ಎಲ್ಲ ಆಲ್ರೆಡಿ ಎಲ್ಲೆಲ್ಲಿ ಏನು ಮಾಡಬೇಕು ಅನ್ನೋದೆಲ್ಲ ಆಗಿದೆ. ಎಲ್ಲ ಅಲ್ಲ, ಇನ್ನೇನು ತೋರಿಸ್ತೀನಿ ಇನ್ನೊಂದು 2 ವೀಕ್ ಇನ್ನು ಬರೋ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಏನು ಮಾಡ್ತಿದ್ದಾರೆ, ಏನು ಕತೆ ಅಂತ ಅಷ್ಟೇ. ಓಕೆ ಬಾಯ್. ಒಂದೇ ಗೋಳಾಗಿದೆ ನಂದು ಎಷ್ಟೊಂದು ಹಳೆ ಬಟ್ಟೆ ಎಲ್ಲ, ಎಷ್ಟೊಂದು ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲ ನಾನು ಏನು ತೊಗೊಂಡೇ ಹೋಗಿಲ್ಲ, ಇಲ್ಲೇ ಮನೆಯಲ್ಲೇ ಇಟ್ಟೋಗಿದ್ದೆ. ಅದಕ್ಕೆ ನಮ್ಮ ಅಮ್ಮ ಅದನ್ನ ಎತ್ತು ಬಾ ನಿನಗೆ ಬೇಡದೇ ಇರೋದನ್ನ ಕೊಟ್ಬಿಡು ಬೇರೆಯವ್ರಿಗೆ, ನಿನಗೆ ಬೇಕಾಗಿರೋದೆಲ್ಲ ಇಲ್ಲಿಂದ ತೊಗೊಂಡೋಗಿ ಬಾ, ನಾವು ಇನ್ನೇನು ಖಾಲಿ ಮಾಡ್ತೀವಲ್ಲ ಅಂತ ಅದನ್ನೇ ಹೇಳ್ತಾನೆ ಇದ್ದಾರೆ. ಸರಿ, ಅದೊಂದು ಕೆಲಸ ಇದೆ, ಅದೊಂದು ಮುಗಿಸ್ಬಿಡ್ತೀನಿ. ನಮ್ಮ ಅಮ್ಮ ಅಂತ ಬೆಳಗ್ಗೆಯಿಂದ ಅದನ್ನೇ ಹೇಳ್ತಾನೇ ಇದ್ದಾರೆ. ಯಾಕಂದರೆ ಒಂದು ತೋರಿಸ್ತೀನಿ ನಿಮಗೆ, ಒಂದು ಫುಲ್ಲು ಕಬೋರ್ಡೆಲ್ಲ ನನ್ನದೇ ಇದೆ. ಇಲ್ಲಿನೂ ನಾನೇನು ಎತ್ಕೊಂಡೇ ಹೋಗಿಲ್ಲ. ಡ್ರೆಸ್ಸಸ್ ಅಂತೂ ಗ್ರ್ಯಾಂಡ್ ಡ್ರೆಸ್ಸಸ್ ಅಂತ ಏನೂ ಎತ್ಕೊಂಡೇ ಹೋಗಿಲ್ಲ. ಆಲ್ಮೋಸ್ಟ್ ಇವಾಗ ಯಾವುದೂ ಆಗೋದಿಲ್ಲ, ಯಾರಿಗಾನ ಕೊಡೋಣ ಅಂತಲೇ. ಅದಕ್ಕೆ ನಮ್ಮಮ್ಮ ಹೇಳ್ತಾರೆ, ಇಲ್ಲಿಂದ ಹೆಂಗೋ ಈ ಕಾರಲ್ಲಿ ತೊಗೊಂಡೋಗ್ಬಿಡೋಣ, ಎಲ್ಲ ಅಲ್ಲಿ ಊರಲ್ಲಿ ಯಾರಿಗಾನ ಕೊಡೋಣ ಅಂತ ಹೇಳ್ತಿದ್ದಾರೆ. ಸೊ ಸರಿ ಅಂದ್ಬಿಟ್ಟು ಅದನ್ನೇ ಎತ್ಕೊಂಡು ಹೋಗಬೇಕು. ಬನ್ನಿ, ಅದನ್ನೊಂದು ನೀನು ಯಾವ್ದು ಬೇಕು ಯಾವ್ದು ಬೇಡ ಅಂತ ಎತ್ಬಿಡ್ತೀನಿ. ನಾವು ಹೆಣ್ಮಕ್ಳು ಬಟ್ಟೆ ಅಂತೀವಿ, ಎಷ್ಟು ಬಟ್ಟೆ ತೊಗೊಂಡ್ರೂ ಇಲ್ಲ ಅಂತ. ನೋಡಿದ್ರೆ ನಾನು ಇಲ್ಲಿ ಎಷ್ಟೊಂದು ಬಟ್ಟೆಗಳು ಒಂದೇ ಸತಿ ಹಾಕಿರೋದು, ಯಾವುದೋ ಒಂದೊಂದು ಫಂಕ್ಷನ್ಗೆ ಹಾಕ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಈ ಪಿಂಕ್ ಕಲರ್ದಂತೂ ಒಂದೇ ಸತಿ ಹಾಕಿರೋದು ಅನ್ಸುತ್ತೆ ನಾನು. ಅದು ಒಂದು ಜಸ್ಟ್ ಚಿಕ್ಕ ಫಂಕ್ಷನ್ಗೆ ಹಾಕ್ಕೊಂಡಿದ್ದೆ ಅಷ್ಟೇ, ಹಾಕೇ ಇಲ್ಲ. ನೋಡಿದ್ರೆ ಇವಾಗ ಯಾವುದೂ ಆಗಲ್ಲ ಅನ್ನೋ ಥರನೂ ಇದೆ, ಮತ್ತು ನಂಗೆ ಸ್ವಲ್ಪ ಬೇಡ ಅಂತಲೂ ಇದೆ. ಸೊ ಎಲ್ಲ ಬೇರೆಯವ್ರಿಗೆ ಕೊಡೋಣ ಅಂತೀನಿ. ಅದಕ್ಕೆ ನೆನ್ನೆ ಹೇಳಿದ್ದು, ಯಾಕೆ ಬ್ರ್ಯಾಂಡೆಡ್ ಬಟ್ಟೆ ತೊಗೊಳಕ್ಕೆ ಇಷ್ಟ ಆಗಲ್ಲ ಅಂತ. ಸುಮ್ಮನೆ ನಾವು ತೊಗೊಂಡ್ರೂ ಜಾಸ್ತಿ ಹಾಕಲ್ಲ, ಏನಿಲ್ಲ, ಅದಕ್ಕೆ ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು. ಗುಡು ಇಲ್ಲಿ ಇವಾಗ ಹೊರಟಿದ್ದೀವಿ. ಇವಾಗ ಹೋಗ್ಬೇಕು ತುಮಕೂರಿಗೆ. ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ನೋಡಿದ್ರೆ ನಮ್ಮನೆ ಇವಾಗಲೇ ಹೋಗೋಣ ಅಂತ ಹೇಳ್ತಾವೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾ ಚೇತನ್ ವ್ಲಾಗ್ಸ್. ನಾವು ನಿನ್ನೆ ನೈಟ್ ಮನೆಗೆ ಬಂದ್ವಿ. ನಾನು ಇವತ್ತೇನೇನಾಗುತ್ತೆ ಅಂತ ಇಲ್ಲಿಂದ ರೆಕಾರ್ಡ್ ಮಾಡ್ತೀನಿ. ನಮ್ಮ ಮನೇಲಿ ಬೆಳಿಗ್ಗೆ ಹೇಗಿರುತ್ತೆ ಅಂದರೆ ಕಂಪ್ಲೀಟ್ಲಿ ಬ್ಯುಸಿಯಾಗಿರುತ್ತೆ. ನಾನು ಒಬ್ಬಳೇ ಇದ್ದಾಗಂತೂ ಸಾಕಾಗಿ ಹೋಗ್ಬಿಡುತ್ತೆ. ಏನಂದರೆ ಇವತ್ತು ನಿನ್ನೆನೇ ನಾವು ನೈಟಲ್ಲೇ ಇಡ್ಲಿಗೆಲ್ಲ ರುಬ್ಕೊಂಡು ಬಂದಿದ್ವಿ. ಆದರೆ ಇಡ್ಲಿ ಇನ್ನೂ ಹುಳಿ ಬಂದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಚಳಿ ಇತ್ತು, ಹುಳಿ ಬಂದಿರಲಿಲ್ಲ. ಅದಕ್ಕೆ ದೋಸೆ ಮಾಡಿದ್ವಿ. ಆಮೇಲೆ ಸಾಂಬಾರು, ಕಡಲೆಕಾಳು ಅದೆಲ್ಲ ಹಾಕಿ ಮಸಾಲೆ ಸಾಂಬಾರು ಮಾಡಿದ್ವಿ.
ಎಷ್ಟು ಗಲೀಜಾಗಿದೆ ನೋಡಿ. ಇನ್ನೂ ಕಾರಿಂದ ಏನು ತೊಗೊಂಡೇ ಇಲ್ಲ. ಇದೊಂದೆರಡು ಏನೋ ತೊಗೊಂಡು ಬಂದ್ವಿ, ಅದರಲ್ಲಿ ಹಾಲಿನ ಪೌಡರ್ ಇದೆ ಅಂತ. ಇವಾಗ ಇದನ್ನ ಪಾಪುನ ಸಂಭಾಳಿಸ್ಕೊಂಡು ನಾವು ಇದೆಲ್ಲ ಕ್ಲೀನ್ ಮಾಡಬೇಕು. ಸದ್ಯಕ್ಕೆ ಇವರಿಬ್ಬರು ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ದು ಇನ್ನೇನಿದ್ರೆ ಇವಾಗ ಕೆಲಸ ಸ್ಟಾರ್ಟ್. ಇವನ್ನ ಇವಾಗ ಕಷ್ಟ ಬಿದ್ದು ಮಲಗಿಸಿದ್ದೀನಿ. ಸ್ವಲ್ಪ ಮೀಶೋಯಿಂದ ಪ್ರಾಡಕ್ಟ್ಸ್ ತರಿಸಿದ್ದೆ, ಅಂದರೆ ಪಾಪಗೆ. ಯಾಕೆ ತೋರಿಸಿದ್ದೀನಿ ಅಂದರೆ ಕೆಲವು ಯೂಸ್ ಆಗುತ್ತೆ, ಕೆಲವು ಯೂಸ್ ಆಗಲ್ಲ. ಸೊ ನೋಡಿ ತರಿಸಿ, ಕೆಲವೊಂದು ಬೇಕಾಗಲ್ಲ ಅನಿಸುತ್ತೆ. ಇದು ತರಿಸಿದ್ದೆ ಅವನಿಗೆ ಹೆಲ್ಮೆಟ್ ಥರ, ಬಿದ್ದರೆ ಏನು ಏಟಾಗಬಾರ್ದು ಅಂತ. ಬಟ್ ನಮ್ಮ ಪಾಪ ಅಂತೂ 1 ಸೆಕೆಂಡ್ ಕೂಡ ಇಸ್ಕೊಳ್ಳಿಲ್ಲ, ಹತ್ಬಿಟ್ಟ. ಆಮೇಲೆ ತೆಗೆದು ಬಿಸಾಕ್ಬಿಟ್ಟ, ಇದನ್ನ ಕಟ್ಟೋಕ್ಕೆ ಬಿಟ್ಟಿಲ್ಲ. ಸೊ ಇದು ವೇಸ್ಟು. ಯಾರೋ ಹೇಳ್ತಾರೆ ಅಂತ ತರಿಸ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನೋಡಿ. ನಾನು ಬೇರೆಯವ್ರು ಹೇಳ್ತಾರೆ ಅಂತಲ್ಲ, ಇವನು ಸಿಕ್ಕಾಬಿಟ್ಟೆ ಬೀಳ್ತಾನಲ್ಲ ಅಂತ ತರಿಸಿದೆ. ಬಟ್ ವೇಸ್ಟು, ಅದಕ್ಕೆ ರಿಟರ್ನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದನ್ನು ಅದನ್ನು ಕೊಡು, ನೀರು ತರಿಸಿದ್ದೀನಲ್ಲ ಗೊಂಬೆದು ಎಸಿ. ಇದನ್ನು ತರಿಸಿದ್ದೆ, ಇದನ್ನು ರಿಟರ್ನ್ ಮಾಡೋಣ ಅಂದ್ಕೊಂಡೆ, ಇವಾಗೇನು ಯೂಸ್ ಇಲ್ವಲ್ಲ ಅಂತ. ಬಟ್ ನನಗನ್ನಿಸ್ತು ಒಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಅಟ್ಲೀಸ್ಟ್ ಹಾಕಿಸ್ಕೊಂಡು ಇಡ್ಸ್ಕೊತಾನೆ ಅಂತ. ಅಕಸ್ಮಾತ್ ಹಾಕಿಸ್ಕೊಂಡು ಇಸ್ಕೊಂಡಿಲ್ಲ ಅಂದರೆ ಹೋಗ್ಲಿ ಬಿಡು, ಇದು ಗೊಂಬೆ ಥರ ಆಟ ಆಡ್ಬೋದಲ್ಲ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಇದನ್ನು ವೇಸ್ಟ್ ಅನ್ನೋ ಥರನೇ ಆಗ್ತೈತಿ. ಇವನು ಯಾವುದನ್ನು ಇರಿಸ್ಕೊಳ್ತಿಲ್ಲ ಏನೇ ಮಾಡಿದ್ರು. ಆಮೇಲೆ ಇನ್ನೊಂದು ಹಂಗೆ ಯಾವ್ದು ಬಂದಿದೆ ಅಂತ ಗೊತ್ತಿಲ್ಲ. ಇದು ಅಮೆಝಾನ್, ಇದು ಮೀಶೋದು ಅನಿಸುತ್ತೆ. ಅಮೆಝಾನಲ್ಲೂ ಮಾಡಿದೆ, ಮೀಶೋದಲ್ಲೂ ಮಾಡಿದೆ. ನಾವು ಅಲ್ಲಿದ್ದಾಗ ಇದು ಬಂದಿದೆ, ಇಲ್ಲಿ ಬೇರೆಯವ್ರು ಇಸ್ಕೊಳಕ್ಕೆ ಹೇಳಿದ್ದೆ. ಏನಿದೆ ನೋಡಬೇಕು. ಅವನಿಗೆ ಕೋಲ್ಡ್ ಆದಾಗ ಇದು ತರಿಸಿದೆ, ಏನದು ನೆಬುಲೈಸರ್ ತರಿಸಿದೆ. ಹೇಗೆ ಬಂದಿದೆ ಅಂತ. ಇಲ್ಲಿ ಲೋಕಲ್ ಮೆಡಿಕಲ್ ಶಾಪಲ್ಲೆಲ್ಲ ಜಾಸ್ತಿ ಹೇಳ್ತಾರೆ, ಎಷ್ಟು 1500 rupees ಅಂತ ಎಲ್ಲ. ಇದು 182 rupees ಏನೋ ಇತ್ತು. ಸೊ ನೋಡೋಣ, ಇದು ಚೆನ್ನಾಗಿ ಬಂದರೆ ಇದು ಯೂಸ್ ಮಾಡೋಣ, ಇಲ್ಲಾಂದ್ರೆ ವಾಪಸ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಮೆಡಿಕಲ್ ಶಾಪಲ್ಲೆಲ್ಲ ಕೇಳೋದು ಸಿಕ್ಕಾಪಟ್ಟೆ ಇರ್ತಾರೆ. ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ. ಮಕ್ಕಳು ತೊಗೊಳ್ತಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಯೂಸ್ ಮಾಡಿ ನೋಡ್ಬೇಕು. ಯೂಸ್ ಮಾಡಿ ನೋಡಿ ಇದನ್ನ ರಿವ್ಯೂ ಹೇಳ್ತೀನಿ. ಎಸ್ಪೆಷಲಿ ಮಕ್ಳಿಗೆ ತೊಗೊಳೋರಿಗೆ. ಏನಕ್ಕಂದರೆ ಕೋಲ್ಡ್ ಆದಾಗ ಇದು ಬೇಕಾಗುತ್ತೆ. ಇವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಲಾಸ್ಟ್ ವೀಕ್, ಅದಕ್ಕೆ ಅಂತಲೇ ತರಿಸಿದ್ವಿ. ಅಂದರೆ ಆರ್ಡ್ರ್ ಮಾಡಿದೆ, ಅದು ಇವಾಗ ಬಂದಿದೆ. ಇದಿದೆ ನೋಡೋಣ. ಆಮೇಲೆ ನಾನು ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಯೂಸ್ ಆಗುತ್ತಾ ಇಲ್ವಾ ಅಂತ. ನನಗೂ ಗೊತ್ತಿಲ್ಲ, ಇದು ಓದ್ಕೊಂಡು ಹೆಂಗೆ ಯೂಸ್ ಮಾಡಬೇಕಂತ ನೋಡ್ಬೇಕು. ಅದ್ರ ಮೇಲೆ ಏನಿದೆಯಲ್ಲ ಅದನ್ನು ಓದ್ಬಿಟ್ಟು ಆಮೇಲೆ ಯೂಸ್ ಮಾಡಿಬಿಟ್ಟು ತೋರಿಸ್ತೀನಿ. ಯೂಸ್ ಮಾಡಿಬಿಟ್ಟು ಯೂಸ್ ಆಗುತ್ತಾ ಇಲ್ವಾ ಅಂತ ಹೇಳ್ತೀನಿ. ಮೇಯ್ನಾಗೆ ಪಾಪುಗೆ ಹಿಂಗಿಟ್ರೆ ಇದು ಅದೇ ನಾವು ಸ್ಟೀಮ್ ತಗೋತೀವಲ್ಲ, ನಾವು ದೊಡ್ಡವರಾದ್ರೆ ಸ್ಟೀಮ್ ತಗೋತೀವಿ, ಮಕ್ಳಿಗೆ ಸ್ಟೀಮ್ ಕೊಡೋಕ್ಕಾಗಲ್ವಲ್ಲ. ಅದಕ್ಕೆ ಇದನ್ನೇ ಅವತ್ತು ಕೇಳಿದ್ದು ಮೆಡಿಕಲ್ ಶಾಪಲ್ಲಿ. ಅವ್ರು 1500 ಕಮ್ಮಿದಿಲ್ಲ ಅಂತ ಹೇಳಿದ್ರಲ್ಲ, ಇಲ್ಲಿ ಕಮ್ಮಿದಿತ್ತು ಅಂದ್ಬಿಟ್ಟು ನಾನು ಇದರಲ್ಲಿ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ ಇದು ಹಿಂಗೆ ಯೂಸ್ ಆಗುತ್ತಾ ಇಲ್ವಾ ಅಂತ. ಎಷ್ಟದು? ಜಸ್ಟ್ 182 rupees ಏನೋ ಕಮ್ಮಿದೆ ಮಾಡಿದೆ ನಾನು. ಸಾಕು, ಅವನು ಫಸ್ಟ್ ಆಫ್ ಆಲ್ ಅವ್ರು ತಗೊಳ್ಳೋದಿಲ್ಲ, ಏನಿಲ್ಲ. ಸೊ ಏನಕ್ಕೆ ಈಗ ಚೆನ್ನಾಗಿ ಬಂದರೆ ಇಟ್ಕೊಳ್ಳೋದು, ಇಲ್ಲಾಂದ್ರೆ ರಿಟರ್ನ್ ಮಾಡೋದು. ತೀಟೆ ಅಂದರೆ ದೇವ್ರೆ ಯಾರನ್ನ ಕರ್ಕೊಂಡು ಹೋಗ್ಬಿಡ್ಲಿ ಅನ್ನೋ ಅಷ್ಟು ಬೇಜಾರಾಗುತ್ತೆ ಒಂದೊಂದು ಸತಿ. 8 ತಿಂಗಳಿಗೆ 8 ಅವತಾರಾಡ್ತವನೆ, ಇನ್ನೂ 8 ಕಂಪ್ಲೀಟ್ ಆಗಿಲ್ಲ ಇವನು. ಆ ಕಿಟಕಿ ಹತ್ತೋದು, ಅದನ್ನ ಹತ್ತೋದು, ಇದನ್ನ ಹತ್ತೋದು, ಕೆಳಗೆ ಬಿಟ್ಟರೆ ಸಾಕು ನನಗೆ ಅಲ್ಲಿ ಹತ್ಸಿ ಇಲ್ಲಿ ಹತ್ಸಿ ಅಂತ ಅಳೋದು. ಆಮೇಲೆ ಸೋಫಾ ಹತ್ತೋದು, ಸೋಫಾ ಇಟ್ಕೊಂಡು ಸಿಕ್ಕಾಪಟ್ಟೆ ತೀಟೆ. ಯಾಕೋ ಏನು ಗೊತ್ತಿರೋದು ನೀನಲ್ಲಿ? ಏನು ಕತ್ತಿರೋದು? ಹಾಂ, ಅವ್ವ ನಿನಗೇನು ಕಡಿತಿತ್ತ? ಎಲ್ಲ ಕೆಳಗಡೆನೇ ಇದೆ ಸಾಮಾನು. ನಾವೇನು ತೊಗೊಂಡು ಬಂದೇ ಇಲ್ಲ. ನೈಟು ಏನು ಬೇಕೋ ಅಷ್ಟೇ ತೊಗೊಂಡು ಬಂದ್ವಿ. ಏನಕ್ಕಂದ್ರೆ ನಾವು ಬಂದಾಗ ಆಲ್ರೆಡಿ 12:40 ಆಗಿತ್ತು. ಹೋಗ್ತೀನಿ. ಅದಕ್ಕೆ ಅದೇ ಕೊಡ್ತೀನಿ, 1 ನಿಮಿಷ. ಅದಕ್ಕೆ ಇವಾಗ ಎಲ್ಲ ಕೆಳಗಿಂದ ಮೇಲೆ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಏನು ಅಮ್ಮ ಬೇಡ, ಅವ್ರು ಇಬ್ಬರು ಬಂದಮೇಲೆ ಸಂಜೆ ತೊಗೊಂಬರೋಣ ಅಂತಿದ್ದಾರೆ. ಇಲ್ಲ, ಲೇಟ್ ಆಗಿಬಿಡುತ್ತೆ. ಏನಕ್ಕಂದರೆ ಮನೆಯೆಲ್ಲ ಎಷ್ಟು ಗಲೀಜಾಗಿದೆ ಅಂದರೆ ನನ್ನ ಕೈಲಿ ನೋಡ್ಕೊಂಡಿರೋಕ್ಕಾಗ್ತಾಯಿಲ್ಲ. ಸೊ ಎಲ್ಲ ಇವಾಗ ಚೇತನ್ ಬೇರೆ ಬಂದಿದ್ದಾರೆ. ಅವರು ಇವತ್ತು ಊಟಕ್ಕೆ ಇಲ್ಲೇ ಬರ್ತೀನಿ ಅಂತ ಏನೋ ಬೇರೆ ಕೆಲಸ ಇತ್ತು ಅಂತ ಬಂದಿದ್ದಾರೆ. ಹಂಗೆ ಅವ್ರಿಗೂ 1-2 ಕೊಟ್ಬಿಟ್ಟು ಹಂಗೆ ತೊಗೊಂಡು ಬರ್ತೀನಿ. ಅಂದ್ಕೊಳ್ತಾರೆ ಎಲ್ಲರೂ, ಹೆಣ್ಮಕ್ಳಿಗೆ ಮನೇಲಿರ್ತಾರೆ ಏನು ಕೆಲಸ ಅಂತ. ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಕೆಲಸ ಮಾಡೋದಿದ್ರೆ ಮುಗಿಯೋದೇ ಇಲ್ಲ. ನಂದಂತೂ ಎಲ್ಲ ಕ್ಲೀನು ಅಂತ ನಾನು ಜಾಸ್ತಿ ಕ್ಲೀನು ಅಂತ ಬಡ್ಕೋತಾ ಇರ್ತೀನಿ.
ಸೊ ಎಲ್ಲ ಹೆಂಗಾಗ್ಬಿಡುತ್ತೆ ಅಂದರೆ ನನಗೆ ಈ ಥರ ಮೆಸ್ಸಿಯಾಗಿದ್ದರೆ ಹುಚ್ಚೆ ಹಿಡ್ದಂಗೆ ಆಗ್ತಿರತ್ತೆ ಅದನ್ನ ನೋಡಿ. ಆಮೇಲೆ ನಮ್ಮ ಮಾಮ ಬಂದಿದ್ದರು, ಸ್ವಲ್ಪ ಹೊತ್ತು ನಮ್ಮ ಮಾಮ ಅವ್ರ ಜೊತೆ ಎಲ್ಲ ಈ ಫಂಕ್ಷನ್ ಬಗ್ಗೆ ಎಷ್ಟೆಷ್ಟಾಗುತ್ತೆ ಏನೇನಾಗುತ್ತೆ ಅಂತ ಎಲ್ಲ ಮಾತಾಡ್ತಾಯಿದ್ವಿ. ಅದಾದ್ಮೇಲೆ ಮಾತಾಡಿಕೊಂಡು ಅದು ಇದು ಮಾಡಿಕೊಂಡು ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಮಾಡೋ ಅಷ್ಟರಲ್ಲೇ ಈವ್ನಿಂಗ್ ಆಗೋಯ್ತು. ಸರಿ ಇನ್ನು ಟೈಮ್ ಆಗುತ್ತೆ, ಸರಿ ಬೇಗ ಬೇಗ ಕ್ಲೀನ್ ಮಾಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನೋ ಅಂತ ನಂಗೆ ಅನ್ನಿಸ್ತಾ ಇತ್ತು, ನಾವು ಅಮ್ಮನ ಮನೆಯಿಂದ ನಾವು ಎಷ್ಟು ತರ್ತೀವಿ, ಆದರೆ ಈಗ ಅದನ್ನ ಕಾಣಿಸಿದ್ರು ಕಾಣದೇ ಇರೋ ಥರನೇ ಅನಿಸುತ್ತೆ ಎಲ್ರಿಗೂ. ನಾನೇ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ. ಯಾವಾಗಲೂ ಗಂಡನ ಮನೆಯಿಂದ ಏನೂ ತೊಗೊಂಡೋಗಲ್ಲ ನಾವು, ತವ್ರ ಮನೆಯಿಂದ ಮಾತ್ರ ತುಂಬ್ಕೊಂಡು ಬರ್ತೀವಿ ಯಾವಾಗ್ಲೂ. ಬಟ್ ಅದೇ ಅತ್ತೆ ಮನೆಗೆ ಹೋದರೆ ನಾವು ನಮ್ಮದೇ ಮನೆ, ಅದು ನನ್ನ ಮನೆಯೇ ಆಗಿರುತ್ತೆ. ಬಟ್ ಅಲ್ಲೊಂದು ಏನಾದರೂ ಎತ್ಕೊಳ್ಬೇಕಂದ್ರೂ ಸಾವಿರ ಸತಿ ಯೋಚನೆ ಮಾಡ್ತೀವಿ. ಆಮೇಲೆ ಅವ್ರು ಕೊಟ್ಟರೆ ಇಸ್ಕೊತೀವಿ, ಇಲ್ಲಾಂದರೆ ಹಂಗೆ ಬರ್ತೀವಿ. ಅದೇ ಅಮ್ಮನ ಮನೇಲಿ ಆ ಥರನೇ ಅನಿಸಲ್ಲ. ನಮ್ಗೇನು ಬೇಕೋ ಅದನ್ನ ನಾವು ಕೇಳೋದೇ ಬೇಡ, ಅವರೇ ಇದನ್ನ ತೊಗೊಂಡೋಗಮ್ಮ ಅದನ್ನ ತೊಗೊಂಡೋಗಮ್ಮ ಅಂತಾರೆ. ನಮ್ಮ ಪಾಪುಗೆ ತುಪ್ಪ ಇಲ್ಲ, ಆಮೇಲೆ ಏನಕ್ಕೆ ಇಲ್ಲಿ ಬಂದು ಏನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ನಾವು ಅಲ್ಲೇ ದೋಸೆ ಅದು ಇದು ರುಬ್ಕೊಂಡು ಬಂದಿದ್ವಿ. ಇದು ಫಸ್ಟ್ ಟೈಮ್ ಅಲ್ಲ, ಪ್ರತಿ ಸತಿನೂ ಹಂಗೆ ಆಗುತ್ತೆ. ನಾನು ಹೋದಾಗೆಲ್ಲ ಇವಾಗ ಹೋಗಿ ಏನು ಮಾಡ್ತೀಯ ಅಂತ ಎಲ್ಲ ಅಲ್ಲಿಂದನೇ ತೊಗೊಬರ್ತೀವಿ. ಅದೇ ಅತ್ತೆ ಮನೆಗೆ ಹೋದರೆ ಈ ಥರ ಇರಲ್ಲ. ಇವಾಗ ಹೋಗ್ತಿದ್ದೀವಿ, ಸಂಜೆ ಆಗಿದೆ ಅಂದ್ರೂ ಊಟ ತೊಗೊಂಡೋಗಲ್ವಾ, ನೈಟ್ ಮಾಡಲು ಆ ಥರ ಏನೂ ಕೇಳೋದಿಲ್ಲ. ನನಗೆ ಆ ಥರ ಡಿಫ್ರೆನ್ಸ್ ಅಂತ ಅನ್ನಿಸ್ತು, ಅದಕ್ಕೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಉಗಿದ್ಬಿಟ್ಟು ಆಮೇಲೆ ಎತ್ತಿಡೋಣ ಅಂತ ಅಂದ್ಬಿಟ್ಟು ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಆಮೇಲೆ ಅದು ಇದು ಸೀರೆ ಎಲ್ಲ ತಂದಿದ್ನಲ್ಲ ಎಲ್ಲನೂ ಜೋಡ್ಸೋಕ್ಕೆ ಸಿಕ್ಕಾಬಟ್ಟೆ ಟೈಮ್ ಹಿಡೀತು. ಯಪ್ಪ ಈ ಬಟ್ಟೆಗಳು ತೊಗೊಳೋದು ಬೇಡ, ಜೋಡಿಸೋದು ಬೇಡ ಅನ್ನೋ ಥರ ಒಂದೊಂದ್ಸತಿ ಅನಿಸ್ಬಿಡುತ್ತೆ, ಅಷ್ಟು ಕೆಲಸ ಹಿಡಿಯುತ್ತೆ. ನಮ್ಮ ಪಾಪುದು ಒಳಗೆ ಕೆಲಸ ಅಲ್ವೇನೋ, ಒಳೇದೇ ನಾನಿನ್ ಕೆಲಸ. ಯಾರವ ಇಷ್ಟೊಂದು ಕೆಲಸ ಮಾಡಿರೋದು? ಹೆಂಗಪ್ಪ? ಚಿನ್ನ 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 ಇದು ಪಾಪು ಆದಮೇಲಂತೂ ಹೆಣ್ಮಕ್ಳಿಗೆ ಲೈಫೇ ಡಿಫ್ರೆಂಟ್ ಅನಿಸುತ್ತೆ. ಒಂದು ಫೇಸಲ್ಲಿ ಇದ್ದವರು ನೆಕ್ಸ್ಟ್ ಫೇಸಿಗೆ ಜಂಪ್ ಆದ್ವೇನೋ ಅಂತ ಫೀಲ್ ಆಗುತ್ತೆ. ಯಾಕಂದರೆ ನನಗೆ ಅಂತ ನನಗೇನು ಟೈಮೇ ಸಿಗೋದಿಲ್ಲ. ಒಂದು ಕೆಲಸ ಆಗ್ತಿದ್ದಂಗೆ ನೆಕ್ಸ್ಟ್ ಕೆಲಸ ಅನ್ನೋದು ರೆಡಿ ಇರುತ್ತೆ. ಫ್ರೀಯಾಗಿ ಕೂತ್ಕೊಳ್ಳೋ ಅಷ್ಟು ಟೈಮ್ ಇರೋದಿಲ್ಲ. ಅಮ್ಮ ಹತ್ರ ಅವನು ಇದ್ರೂ ಅವ್ನು ನನ್ನ ಹತ್ರ ಸ್ವಲ್ಪ ಹೊತ್ತು ಬರಬೇಕಂತ ಹಠ ಮಾಡ್ತಾನೆ. ಏನಕ್ಕಂದ್ರೆ ಅವನು ಅಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಅಮ್ಮ ಹತ್ರ ಇದ್ರೂ ಅಳ್ತಾ ಇರ್ತಾನೆ. ನನಗವನು ಅಳೋದನ್ನ ನೋಡೋಕ್ಕಂತೂ ಆಗಲ್ಲ. ಎಷ್ಟೇ ಕೆಲಸ ಇದ್ರೂ ಸ್ವಲ್ಪ ಹೊತ್ತು ನನ್ನ ಹತ್ರನೇ ಇರಲಿ ಅಂತ ಇರಿಸ್ಕೋತೀನಿ. ಅವನು ಅದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಬಿಡೋದೇ ಇಲ್ಲ ನನ್ನನ್ನು. ಆದರೂ ಈ ಮದರ್ಹುಡ್ ಫೀಲಿಂಗ್ಸ್ ಅಂತೂ ಕಂಪ್ಲೀಟ್ಲಿ ಡಿಫ್ರೆಂಟು. ನನಗಂತೂ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ, ನಾನು ಮುಂಚೆ ಇದ್ದಿದ್ದೇ ಬೇರೆ ರೀತಿ, ಇವಾಗಿರೋದೇ ಬೇರೆ ರೀತಿ ಅಂತ ಅನಿಸುತ್ತೆ. ನನಗೆ ಅನಿಸುತ್ತೆ ನಾನು ಇಷ್ಟು ಚೇಂಜ್ ಆಗಿದ್ದೀನಿ ಅಂತ. ನಾನು ಮುಂಚೆ ಈ ಥರ ಇರಲಿಲ್ಲ. ಫುಲ್ಲು ಅಷ್ಟೊಂದು ಮಕ್ಕಳನ್ನೆಲ್ಲ ನಾನು ಎತ್ಕೊಳ್ತಾನೆ ಇರಲಿಲ್ಲ. ಇವಾಗ ಕೆಲವ್ರಿಗೆ ಮಕ್ಕಳು ನೋಡಿದ ತಕ್ಷಣ ಎತ್ಕೋಬೇಕು ಆ ಥರ ಎಲ್ಲ ಅನಿಸುತ್ತೆ. ನಾನಂತೂ ಆ ಥರ ಇರಲೇ ಇರಲಿಲ್ಲ. ಬಟ್ ಇವಾಗ ನಾನು ಪ್ರೆಗ್ನೆಂಟ್ ಆದಮೇಲಂತೂ ಯಾವ ಪಾಪು ನೋಡಿದ್ರು ನಾನೇ ಹೋಗಿ ಎತ್ಕೊಳ್ತಾ ಇದ್ದೆ. ಅದು ಏನೋ ಗೊತ್ತಿಲ್ಲ, ಆಟೋಮೆಟಿಕ್ಕಾಗಿ ಆ ಫೀಲಿಂಗ್ಸ್ ಬಂದುಬಿಡುತ್ತೆ ಅನಿಸುತ್ತೆ ಹೆಣ್ಮಕ್ಳಿಗೆ. ಬಟ್ ಚೆನ್ನಾಗಿದೆ, ನಾನಂತೂ ಖುಷಿ ಪಡ್ತಾಯಿದ್ದೀನಿ. ಸರಿ, ಬ್ಯಾಂಗಲ್ಸ್ ಎಲ್ಲ ತಂದಿದ್ನಲ್ಲ, ಬ್ಯಾಂಗಲ್ಸ್ ಒಂದು 2 ಪೇರ್ಸ್ ಅಷ್ಟೇ ತಂದಿದ್ದು. ಬಟ್ ನನ್ನ ಹತ್ರ ಆಲ್ರೆಡಿ 2 ಬಾಕ್ಸ್ ಬ್ಯಾಂಗಲ್ಸು ಹಾಕಿ ಇಟ್ಟಿರೋದಿತ್ತು. ನನಗೆ ಸಾಕಾಗ್ತಾ ಇರಲಿಲ್ಲ. ಇನ್ನು ಮಿಕ್ಕಿದೆಲ್ಲ ಕೆಲವನ್ನ ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದ್ದೆ, ನನಗೆ ಜಾಗ ಇಲ್ಲ ಅಂತ. ಈ ಒಂದು ಬಾಕ್ಸ್ನ ನಾನು ಅಮ್ಮನ ಮನೆಗೆ ಕೊಟ್ಟಿದ್ದೆ, ಅಮ್ಮಂಗೆ ಹಾಕೊಂಡು ಇಟ್ಕೊಂಡಿರಲಿ ಅಂತ. ಬಟ್ ನನ್ನ ಹತ್ರ ಜಾಸ್ತಿ ಆಗಿದ್ದು ನನ್ನ ಹತ್ರ ಹಾಕೊಳ್ಳೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಅಲ್ಲಿ ನಮ್ಮ ಮನೇಲಿ ಇದ್ದಿದ್ದನ್ನು ನಾನೇ ಎತ್ಕೊಂಡು ಬಂದೆ, ನನಗೆ ಬೇಕು ಅಂತ. ಅಷ್ಟು ಬ್ಯಾಂಗಲ್ಸ್ ಕಲೆಕ್ಷನ್ ಇದೆ ನನ್ನ ಹತ್ರ. ಈ ಸಿಕ್ಕಾಪಟ್ಟೆ ಮಾಡಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ, ನನಗೆ ಅನಿಸುತ್ತೆ ನನಗೆ ಹೆಣ್ಮಗು ಹೋಗಿದ್ರೆ ಎಷ್ಟು ಯೂಸ್ ಆಗ್ತಿತ್ತಲ್ವ. ಎಷ್ಟು ಇಯರಿಂಗ್ಸ್ ಆಗಲಿ, ಬಳೆ ಆಗಲಿ, ಎಷ್ಟು ಜ್ಯುವೆಲ್ಸು ಅಷ್ಟೇ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಅಂತ ನನಗೆ ಅನಿಸುತ್ತೆ. ಒಂದೊಂದು ಸತಿ ಯಾಕಪ್ಪ ಇಷ್ಟೊಂದೆಲ್ಲ ದುಡ್ಡು ವೇಸ್ಟ್ ಮಾಡಿದೆ ಅಂತಲೂ ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ನಂಗೆ ಹುಚ್ಚು ಜಾಸ್ತಿ ಈ ಥರ ಕಲೆಕ್ಷನ್ಸ್ ಮಾಡೋದು ಜಾಸ್ತಿ ಇದೆ. ಆದರೂ ಪಾಪು ನನಗೆ ಹೆಣ್ಮಗು ಆಗಿದ್ದರೆ ಆ ಮಗುಗೆ ಸಿಕ್ಕಾಪಟ್ಟೆ ಯೂಸ್ ಆಗ್ತಿಲ್ಲ. ಜೋಡಿಸಿದೆಲ್ಲ ಮುಗೀತು. ನೆಕ್ಸ್ಟ್ ಇನ್ನು ಕಸ ಗುಡ್ಸನೆಲ್ಲ ಒರೆಸ್ಬಿಡೋಣ. ನಾನೇಗೂ ಪೂಜೆ ಮಾಡೋದಿರಲಿಲ್ಲ. ಸೊ ಎಲ್ಲ ರೆಡಿ ಮಾಡಿದ್ರೆ ಚೇತನ್ ಬರೋ ಟೈಮ್ ಆಗಿತ್ತು. ಅವರು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋಗಿದ್ರಿಂದ ಬಂದಿನ್ನ ಇವತ್ತು ಬೇರೆ ಥರ್ಸ್ಡೇ, ದೀಪ ಹಚ್ಬೇಕಲ್ಲ ಅಂದ್ಬಿಟ್ಟು ನಾನು ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ. ಈ ಕ್ಲೀನ್ ಮಾಡೋ ಟೈಮಲ್ಲಿ ಅಮ್ಮನೂ ಸ್ವಲ್ಪ ಬಂದು ಕ್ಲೀನ್ ಮಾಡಿಕೊಡ್ತಾಯಿದ್ರು. ಈ ಪಾಪು ಮಾತ್ರ ಕೆಳಗೆ ಬಿಟ್ಟರೆ ಅಳ್ತಾ ಇದ್ದ. ಅವ್ನು ಸ್ವಲ್ಪನೂ ಮುಂಚೆ ಈ ಥರ ಇರಲಿಲ್ಲ. ಅವ್ನು ಆರಾಮಾಗಿ ಆಡ್ಕೊಂಡಿರ್ತಿದ್ದ. ಬಟ್ ಇತ್ತೀಚೆಗಂತೂ ಒಂದು ನಿಮಿಷನೂ ಇರಲ್ಲ ಅವನು. ನಾನು ಹೋಗಲ್ಲಿ ಕೂತ್ಕೊಂಡ್ರೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿರ್ತಾನೆ. ಅದೇ ನಾನು ಒಂಚೂರು ಈ ಕಡೆ ಆ ಕಡೆ ಎದ್ದು ಬಂದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಅದೇ ನಮಗೆ ಸಾಕಾಗ್ಬಿಡುತ್ತೆ. ಅದರಲ್ಲೂ ಅವ್ನು ಎತ್ಕೊಂಡ್ರೂ ಸುಮ್ಮನೆ ಇರಲ್ಲ, ಸುಮ್ಮನೆ ಅಲ್ಲತ್ತದು ಇಲ್ಲತ್ತದು ಅದನ್ನೇ ಮಾಡ್ತಾ ಇರ್ತಾನೆ. ಇಲ್ಲಾಂದರೆ ಏನಾದರೂ ಒಟ್ಟು ಅವ್ನಿಗೆ ಏನು ಸಿಗೋದು ಅದನ್ನೆಲ್ಲ ಎಳಿಬೇಕು ಅನ್ನೋ ಥರ ಮಾಡ್ತಾನೆ. ಒಟ್ಟು ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಪಾಪು ಆದಮೇಲಂತೂ ಹೆಂಗೆ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿದ್ರೂ ಮುಗಿಯಲ್ಲ. ಒಂದೊಂದು ಸತಿ ಅಪ್ಪ ನೈಟ್ ಆದಮೇಲೆ ಮಲ್ಕೊಂಡ್ಬಿಟ್ರೆ ಸಾಕಪ್ಪ ಅಷ್ಟು ಸುಸ್ತಾಗೋಗ್ಬಿಡುತ್ತೆ ನನಗಂತೂ. ಎಸ್ಪೆಷಲಿ ಇವಾಗ ಅಮ್ಮ ಇರೋದ್ರಿಂದ ನನಗೆ ಸ್ವಲ್ಪ ಅಷ್ಟೊಂದು ಅನ್ನಿಸ್ತಿಲ್ಲ. ಮುಂಚೆ ಒಂದು ಸ್ವಲ್ಪ ದಿನ ಅಮ್ಮ ಬಿಟ್ಟೋದಾಗಂತೂ ನನಗಂತೂ ಫುಲ್ ಟಯರ್ಡ್ ಆಗಿಬಿಡ್ತಿತ್ತು. ಏನು ಹೇಳೋ, ಮಧ್ಯದಲ್ಲಿ ಇವನೊಬ್ಬನ ಮೇಂಟೈನ್ ಮಾಡ್ಬೇಕು ನಾನು. ಒಂದು ಸ್ವಲ್ಪ ಕೆಲಸ ಮಾಡಬೇಕು, ತಿರ್ಗಾ ಇವನ ಹತ್ರ ಬರಬೇಕು, ಏನೋ ಗುಂದು ಅಂತ. ಏನು ಮಾಡ್ತೀವಿ ಮೊಬೈಲ್ನ? ಬೇಡವಾ ಗುಂಡು, ನಾನು ಇನ್ನೂ ಕೆಲಸ ಐತೆ, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು. ನೀನು ನೋಡಿದ್ರೆ ಹಿಂಗೆ ಓಡ್ತೀಯಲ್ಲ ಗೊಂದಮ್ಮ. ಆ ಮೊಬೈಲ್ ಏನು ಮಾಡ್ತೀಯ ಅಂತೀನಿ. ನನ್ನ ವ್ಲಾಗ್ ನೋಡೋರಿಗೆ ಅನಿಸ್ಬೋದು ಇವಳು ಏನು ಹೀಗಿದ್ದಾಳೆ ಅಂತ. ನಾನು ಹೇಗಿದ್ದೀನೋ ಹಾಗೆ ತೋರ್ಸೋಕ್ಕೆ ಇಷ್ಟ. ಏಕೆಂದರೆ ಡೈಲಿ ವ್ಲಾಗ್ ಅಂದ್ರೇ ಹಾಗೆ ಮೇಕಪ್ ಎಲ್ಲ ಮಾಡ್ಕೊಂಡು ಮಾಡೋದೆಲ್ಲ ನನಗೆ ಇಷ್ಟ ಆಗೋಲ್ಲ. ಏನಕ್ಕಂದರೆ ಯಾರೇ ಆಗಲಿ ಮನೇಲಿ ಇರಬೇಕಾದ್ರೆ ಮೇಕಪ್ ಎಲ್ಲ ಯಾರೂ ಮಾಡಲ್ಲ ತಾನೆ. ಹೇಗಿದ್ದಾರೋ ಹಾಗೆ ತೋರಿಸ್ಬೇಕು. ಡೈಲಿ ವ್ಲಾಗ್ ಅಂದರೆ ನಾವು ಇರೋದೇ ಒಂಥರ, ಇಲ್ಲಿ ತೋರಿಸೋದೇ ಒಂಥರ ಆದರೆ ಅದೆಲ್ಲ ಸುಳ್ಳಾಗುತ್ತೆ. ಮತ್ತು ಅದರಲ್ಲಿ ಏನಿದೆ ಡೈಲಿ ವ್ಲಾಗ್ ಮಾಡೋದು. ಸೊ ನಾನು ನ್ಯಾಚುರಲಾಗಿ ಹೇಗಿರ್ತೀನೋ ಹಾಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಸಪೋರ್ಟ್ ಮಾಡಿ, ನಮ್ಮಂಥ ನ್ಯೂ ವ್ಲಾಗರ್ಸ್ಗೆ ಎಂಕರೇಜ್ ಮಾಡಿ. ಚೇತನ್ ಬಂದು ಅವರೆಲ್ಲ ಪೂಜೆ ಮಾಡಿದ್ರೆ ಒಂದು ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ನನಗೆ. ನಾನು ಪೂಜೆ ಮಾಡೋಗಿರಲಿಲ್ಲ, ಅದಕ್ಕೆ ಚೇತನ್ ಬಂದಿರಿದ್ರಲ್ಲ, ಅದಕ್ಕೆ ಅವ್ರಿಗೆ ಪೂಜೆ ಮಾಡಿಬಿಡು, ಇಲ್ಲಾಂದರೆ ಆಗಲ್ಲ ಅಂತ ಹೇಳಿದೆ. ಇವಾಗೆಲ್ಲ ಮುಗಿದ್ಮೇಲೆ ಇವಾಗ ನಂದು ಇವನ್ ಟರ್ನು. ನಾನು ಫ್ರೀ ಇರಬೇಕಂದ್ರೆ ಅಮ್ಮ ಎತ್ಕೊಂಡಿರ್ಬೇಕು ಇವನ್ನ, ನಾನು ಕೆಲಸ ಮಾಡಬೇಕಂದ್ರೆ ಅಮ್ಮ ಎತ್ಕೊಂಡಿರ್ಬೇಕು, ಅಮ್ಮ ಕೆಲಸ ಮಾಡಬೇಕಂದ್ರೆ ನಾನು ಎತ್ಕೊಂಡಿರ್ಬೇಕು. ಇವಾಗ ಅಮ್ಮ ಅಡುಗೆ ಮಾಡೋಕ್ಕೋದು. ಸೊ ಇವಾಗ ನನ್ನ ಕೈಲಿ ಬಂದ. ಇವಾಗ ಈ ನೈಟ್ ಆದಮೇಲೆ ನನ್ನ ಡ್ಯೂಟಿ ಇಲ್ಲ. ಇವಾಗ ಚೇತನ್ ಎತ್ಕೊಳ್ತಾರೆ. ಅದೇ ಬಿದ್ದು ಗಂಟಾಗಿತ್ತಲ್ಲ. ಎಷ್ಟಿದೆ ಅಂತ ಅದ್ರ ಗಂಟು ನೋಡ್ದೆ ನೀನು? ಹುಳ ಕಡ್ದು ಅಷ್ಟಪ್ಪ ಗಂಟಾಗತ್ತಾ? ಹೌದು ಕೆಳಗೆ ಬಿಡಿ, ಹೇಳ್ತೀನಿ ಕೆಳಗೆ ಬಿಡು. ಇನ್ನು ಕೆಳಗಡೆ ಕಾರಲ್ಲಿ ಇನ್ನೂ ಸಾಮಾನು ಇದ್ದಾವೆ, ಎತ್ಕೊ ಬರ್ಬೇಕು. ಯಾಕಪ್ಪ ಬರೀ ಒಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಇದೇ ಕೆಲಸ, ಬರೀ ಎತ್ಕೊಂಡ್ರೆ ಒಂಥರ, ಎತ್ಕೊಂಡ್ಲಿಲ್ಲ ಅಂದ್ರೆ ಇನ್ನೊಂಥರ. ಏನ್ ಚೈತಿ ನಿಮ್ ಹುಡುಗಂದು? ನಂಗೆ ಪಾಟ್ಲೆ ಕುಂಡಂ ಬಾರ ಇಲ್ಲಿ ಬಾ. ಫ್ಯಾನ್ ಹಾಕು, ಫ್ಯಾನ್ ಹಾಕು.